ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಈ ಬುರುಡೆ ಗ್ಯಾಂಗ್ನ ಮತ್ತೊಂದಷ್ಟು ಸ್ಫೋಟಕ ಮಾಹಿತಿ ಲಭ್ಯವಾಗಿರೋದು. ಧರ್ಮಸ್ಥಳದ ಕಾಡಿನಲ್ಲೇ ತಾವೇ ಬುರುಡೆಯನ್ನ ಹೂತಿಟ್ಟಂತ ಶಂಕೆ. ಧರ್ಮಸ್ಥಳದ ಅರಣ್ಯ ವ್ಯಾಪ್ತಿಯಲ್ಲಿ ಬುರುಡೆಯ ಷಡ್ಯಂತ್ರ ನಡೆದಿತ್ತ ಅನ್ನೋ ಅನುಮಾನ ಇದೆ. ಇಲ್ಲಿ ಬುರುಡೆ ಇದೆ ಅಂತ ತೋರಿಸಲು ಚಿನ್ನಯ್ಯಗೆ ಸೂಚನೆ. ಮೊದಲೇ ಇಂತಿಂತ ಕಡೆ ಬುರುಡೆ ಇದೆ ಅಂತ, ಒಂದು ಬುರುಡೆ ಅಲ್ಲದೆ ಮತ್ತೊಂದು ಬುರುಡೆಯನ್ನ ಹೂತಿಟ್ಟಂತ ಶಂಕೆ. ಕಳೆಬರ ಶೋಧದ ವೇಳೆ ಸ್ಥಳ SITಗೆ ತೋರಿಸುವಂತ ಪ್ಲಾನ್, SITಗೆ ಆ ಜಾಗ ತೋರಿಸುವಂತೆ ಚಿನ್ನಯ್ಯಗೆ ಸೂಚನೆ ನೀಡಲಾಗಿತ್ತ. ಅಂದರೆ ವ್ಯವಸ್ಥಿತವಾಗಿ ಅಲ್ಲೊಂದು ಪ್ಲಾನ್ ಮಾಡಿ ಇವರೇ ಅಲ್ಲಿ ಪ್ಲಾಂಟ್ ಮಾಡಿ ಈ ಚಿನ್ನಯ್ಯನಿಗೆ ತೋರಿಸುವಂಥ ಪ್ಲ್ಯಾನನ್ನು ಮಾಡಿದ್ರ ಅನ್ನೋ ಒಂದು ಅನುಮಾನ ಈಗ SIT ವಿಚಾರಣೆ ಸಂದರ್ಭದಲ್ಲಿ ಹೊರಬರಬೇಕಾಗಿದೆ. ಈ ಥರದೊಂದು ಡೌಟ್ ಕೂಡ ಈಗ ಆತನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿರೋದು. ಗ್ಯಾಂಗ್ ಬುರುಡೆ ಹೂತಿರುವಂಥ ಅನುಮಾನದ ಮೇಲೆ ತನಿಖೆ ನಡೆಸಲಾಗುತ್ತೆ. ಸೊ ಬುರುಡೆ ಚಿನ್ನಯ್ಯನ ವಿಚಾರಣೆ ನಡೆಸ್ತಾ ಇರುವಂಥ SITಗೆ ಇಂಥ ಒಂದು ಡೌಟ್ ಈಗ ಕ್ರಿಯೇಟ್ ಆಗಿರೋದು. ಒಂದು ಬುರುಡೆ ಮಾತ್ರ ಅಲ್ಲ, ಸೊ ಆತ ಏನು ಬುರುಡೆಯನ್ನು ತಂದಿದ್ದ, ಅದಲ್ಲದೆ ಮತ್ತೊಂದು ಬುರುಡೆಯನ್ನು ಅಲ್ಲಿ ಹೂತಿಟ್ಟು ಸೊ ಇಂಥ ಕಡೆ ನೀವು SIT ಅವರಿಗೆ ತೋರಿಸು, ಈ ಥರ ಕಡೆ ಇಂಥ ಒಂದು ಜಾಗದಲ್ಲಿ ತಲೆಬುರುಡೆ ಇದೆ ಅಂತ. ಸೊ ಆ ಥರ ಒಂದು ಪ್ಲ್ಯಾನನ್ನು ಮಾಡಲಾಗಿತ್ತಾ, ಮಾಡಿದರೂ ಕೂಡ ಹೇಗೆ, ಈತನಿಗೆ ಏನು ಸೂಚನೆ ಇನ್ಸ್ಟ್ರಕ್ಷನ್ ಇತ್ತು, ಇದೆಲ್ಲವನ್ನು ಕೂಡ ಈಗ ಪೊಲೀಸರು SITಯ ಟೀಮ್ ತನಿಖೆಯಲ್ಲಿ ಹೊರತರಬೇಕಾಗಿದೆ. ಸೊ ಈ ಥರ ಒಂದು ದೊಡ್ಡ ಅನುಮಾನ ಮೂಡಿರೋದು. ಈಗ ಮತ್ತೊಂದು ಸ್ಫೋಟಕ ಮಾಹಿತಿ ಲಭ್ಯವಾಗಿರೋದು. ಧರ್ಮಸ್ಥಳದ ಕಾಡಿನಲ್ಲಿ ತಾವೇ ಬುರುಡೆಯನ್ನು ಹೂತಿಟ್ಟಿರುವಂಥ ಶಂಕೆ. ಧರ್ಮಸ್ಥಳದ ಅರಣ್ಯ ವ್ಯಾಪ್ತಿಯಲ್ಲಿ ಬುರುಡೆಯನ್ನು ಇಟ್ಟು ಹೂತಿಟ್ಟು ಷಡ್ಯಂತ್ರ ಮಾಡಲಾಯ್ತಾ, ಇಲ್ಲಿ ಬುರುಡೆ ಇದೆ ಅಂತ ಚಿನ್ನಯ್ಯನಿಗೆ ತೋರಿಸುವಂಥ ಒಂದು ಸೂಚನೆಯನ್ನು ಕೊಟ್ರ. ಒಂದು ಬುರುಡೆ ಅಲ್ಲದೆ ಮತ್ತೊಂದು ಬುರುಡೆಯನ್ನು ಹೂತಿಟ್ಟಂತ ಶಂಕೆ. ಇನ್ನು ಈ ಚಿನ್ನಯ್ಯನಿಗೆ ಬುರುಡೆಯನ್ನ ಸಪ್ಲೈ ಮಾಡಿದವ್ರಿಗೂ ಕೂಡ ಈಗ ಪ್ರಾಬ್ಲಮ್ ಶುರುವಾಗುತ್ತೆ. ಇದು TV9ನ ಎಕ್ಸ್ಕ್ಲೂಸಿವ್ ವಿಚಾರ. ಬುರುಡೆ ತಂದುಕೊಟ್ಟಂತ 10ರಿಂದ 12 ಜನರ ಬಂಧನ ಸಾಧ್ಯತೆ ಇದೆ. ಚಿನ್ನಯ್ಯನ ಹೆಸರು ಹೇಳಿದವ್ರಿಗೂ ಕೂಡ ಬಂಧನದ ಭೀತಿ. ಚಿನ್ನಯ್ಯನಿಗೆ ಬುರುಡೆಯನ್ನ ಸಪ್ಲೈ ಮಾಡಿದವ್ರಿಗೂ ಕೂಡ ಸಂಕಷ್ಟ. TV9ನಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನೇನು ಈತನ ವಿಚಾರಣೆಯಲ್ಲಿ ಗೊತ್ತಾಗ್ತಾ ಇದೆ. ಪೃಥ್ವಿ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ. ಪೃಥ್ವಿ, ಇದೀಗ ಈ ಬುರುಡೆಯ ವಿಚಾರವಾಗಿ ಅಂದ್ರೆ ಆರಂಭದಲ್ಲಿ ಈತ ಒಂದು ಬುರುಡೆಯನ್ನು ಏನ್ ತರ್ತಾನೆ, ಅದು ಕೂಡ ಒಂದಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿತ್ತು. ಸುದಾದ ನಂತರ ಮತ್ತೊಂದು ಬುರುಡೆಯನ್ನ ಪ್ಲಾಂಟ್ ಮಾಡಲಾಗ್ತಿದೆ ಅನ್ನೋದು ಅನುಮಾನ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಏನು ಡೌಟ್ ಇದೆ, ತನಿಖೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಇದಕ್ಕೆ? ಅವಿನಾಶ್, SIT ಅಧಿಕಾರಿಗಳ ವಿಚಾರಣೆ ವೇಳೆ ಕೆಲವೊಂದು ಸ್ಫೋಟಕ ಮಾಹಿತಿಗಳು ಬರ್ತಾ ಇರುವಂಥದ್ದು. ಆತ ಹೇಳ್ತಾ ಇದ್ದಾನೆ ಈಗ ಎಲ್ಲ ಒಂದು ಸತ್ಯವನ್ನು ಬಾಯ್ಬಿಡ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿವರೆಗೂ SIT ಅಧಿಕಾರಿಗಳ ಜೊತೆ ಒಂದು ಕೋರ್ಟಿಂದ ಆರ್ಡರ್ ತಂದಿದ್ರು. ಅದಕ್ಕಿಂತ ಮೊದಲು ಆ ಒಂದು ದೂರದಾರ ಆಗಿದ್ದಾಗ SIT ಅಧಿಕಾರಿಗಳು ಏನೇ ವಿಚಾರಣೆ ಮಾಡಿದ್ರು ಕೂಡ ವಕೀಲರ ಸಮ್ಮುಖದಲ್ಲೇ ಮಾಡಬೇಕು ಅಂತ ಹೇಳಿ ಮಾಡಲಾಗಿತ್ತು. ಅದು ನಿನ್ನೆವರೆಗೂ ಕೂಡ ಇದ್ದಿದ್ದಂಥದ್ದು. ಸೊ ಆದ್ದರಿಂದ ಸಾಕಷ್ಟು ವಿಚಾರಗಳು ಆಗ ಹೊರಗಡೆ ಬಂದಿರಲಿಲ್ಲ. ಯಾವಾಗ ನಿನ್ನೆ ಏಕಾಂಗಿಯಾಗಿ ಈತ ಅರೆಸ್ಟ್ ಆದ ಮತ್ತೆ ಆತ ಆರೋಪಿಯಾದ, ಈಗ SIT ಅಧಿಕಾರಿಗಳು ಆತನನ್ನು ಮಾತ್ರ ಇಟ್ಕೊಂಡು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಸತ್ಯ ಹೊರ ಬರ್ತಾ ಇರುವಂಥದ್ದು. ಆರಂಭಿಕ ಹಂತದಲ್ಲಿ ಆತ ಏನು ಬುರುಡೆಯನ್ನು ತರ್ತಾನೆ, ಸೊ ಅದ್ರ ಜೊತೆ ಅಂದರೆ ಏನು ಇವನು ಬಂದಂಥ ಸಂದರ್ಭದಲ್ಲಿ ಈತನಿಗೆ ಬಂದು 2 ತಲೆ ಬುರುಡೆಯನ್ನು ತಂದು ಕೊಟ್ಟಿರ್ತಾರೆ. ಸೊ ಒಂದನ್ನು ತೆಗೆದುಕೊಂಡು ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಒಪ್ಪಿಸು ಅಂತ ಹೇಳಿರ್ತಾರೆ. ಸೊ ಅದಾದ ಬಳಿಕ ಇನ್ನೊಂದು ಬುರುಡೆ ಏನಿರುತ್ತೆ ಅದನ್ನು ಆತನನ್ನು ಕರೆದುಕೊಂಡು ಧರ್ಮಸ್ಥಳದ ಪಕ್ಕದಲ್ಲೇ ಇರುವಂಥ ಬೋಳಿಯಾರು ಅರಣ್ಯ ಪ್ರದೇಶ ಏನಿರುತ್ತೆ ಅಲ್ಲಿ ಅದನ್ನು ಪ್ಲಾಂಟ್ ಮಾಡ್ತಾರೆ. ಪ್ಲಾಂಟ್ ಮಾಡಿ ನೀನು ಜಾಗವನ್ನು ಗುರುತಿಸುವಂಥ ಸಂದರ್ಭದಲ್ಲಿ ಆ ಒಂದು ಜಾಗವನ್ನು ಕೂಡ ಗುರುತಿಸು ಅಂತ ಹೇಳಿ ಅವರು ಹೇಳ್ಕೊಟ್ಟಿರ್ತಾರೆ. ಸೊ ಈತ ಒಂದು ಬುರುಡೆಯನ್ನು ಅವ್ರು ಹೇಳ್ದಂಗೆ ಒಂದು ನ್ಯಾಯಾಧೀಶರ ಹತ್ರ ಹೋಗಿ ಕೊಡ್ತಾನೆ, ಅದು FSLಗೆ ಹೋಗುತ್ತೆ. ಸೊ ಜಾಗವನ್ನು ಗುರುತಿಸುವಂಥ ಸಂದರ್ಭದಲ್ಲಿ ಪಾಯಿಂಟ್ ನಂಬರ್ 1ರಿಂದ ಆರಂಭವಾಗುತ್ತೆ. ಸೊ ಆತ ಅನ್ಕೊಂಡಿರ್ತಾನೆ SIT ಅಧಿಕಾರಿಗಳು ಎಲ್ಲ ಜಾಗವನ್ನು ಗುರುತಿಸ್ತಾರೆ ಎಟ್ ಎ ಟೈಮ್. ಆತ ಏನು 30 ಕಡೆ ಗುರುತಿಸ್ತೇನೆ ಅಂತ ಹೇಳಿದ್ದ, ಅದನ್ನೆಲ್ಲ ಗುರುತಿಸ್ತಾರೆ ಅಂತ ಅನ್ಕೊಂಡಿದ್ದ. ಆದರೆ ಅಲ್ಲೊಂದು ಟ್ವಿಸ್ಟ್ ಇರುತ್ತೆ. ಸೊ ಆರಂಭಿಕ ಹಂತದಲ್ಲಿ 1ರಿಂದ 13ನೇ ಪಾಯಿಂಟ್ವರೆಗೂ ಮಾತ್ರ ಈ ಒಂದು ಜಾಗವನ್ನು ಗುರುತಿಸಲಿಕ್ಕೆ SIT ಅವರು ಮುಂದಾಗ್ತಾರೆ. 13ನೇ ಪಾಯಿಂಟ್ ಆದ ತಕ್ಷಣ 14ನೇ ಪಾಯಿಂಟಿಗೆ ಮೂವ್ ಆಗೋಂಥ ಸಂದರ್ಭದಲ್ಲಿ ಸಾಕು 13ನೇ ಪಾಯಿಂಟನ್ನು ಫಸ್ಟ್ ಉತ್ಕಲನ ಮಾಡೋಣ, ಅದಾದಮೇಲೆ ಮುಂದಿನ ಗುರುತಿಸೋಣ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಸೊ ಅದಾದ ನಂತರ ಒಂದು ವಾರಗಳ ಕಾಲ ಪ್ರೋಸೆಸ್ ನಡೆಯುತ್ತೆ. ಯಾವಾಗ 13ನೇ ಪಾಯಿಂಟ್ ಅನ್ನೊಂದು ಬಿಟ್ಟು 12ನೇ ಪಾಯಿಂಟ್ವರೆಗೂ ಕೂಡ ಮುಗಿಯುತ್ತೆ, 13ನೇ ಪಾಯಿಂಟನ್ನು ಬಿಟ್ಟು 14ರಿಂದ ಸ್ಟಾರ್ಟ್ ಮಾಡ್ತಾರೆ. ಆಗ 14, 15 ಏನು ಆ ಜಾಗ ಗುರುತಿಸ್ತಾನೆ. ಅಲ್ಲಿಗೆ ಒಂದು ವಾರ ಆಗಿರುತ್ತೆ. ಬೋಳಿಯಾರ್ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹುಡುಕಾಡುವಂಥ ವೇಳೆ ಅದನ್ನು ಎಲ್ಲಿ ಪ್ಲಾಂಟ್ ಮಾಡಿದ್ದೆ ಅನ್ನೋದು ಆತನಿಗೆ ಮರ್ತೋಗ್ಬಿಟ್ಟಿರುತ್ತೆ. ಸೊ ಆತ ಕಾಡೆಲ್ಲ ಹುಡುಕಾಡಿದ್ರು ಕೂಡ ಆತ ಎಲ್ಲಿ ಒಂದು ತಿಂಗಳ ಹಿಂದೆ ಹೂತಿಟ್ಟಿದ್ರು ಅದು ನೆನಪಿಗೆ ಬರೋದಿಲ್ಲ. ಸೊ ಈಗ ಆ ಬುರುಡೆ ಅಲ್ಲೇ ಇರುವಂಥದ್ದು, ಆ ಒಂದು ಸ್ಫೋಟಕ ವಿಚಾರವನ್ನು ಕೂಡ ಈಗ ಬಾಯ್ಬಿಟ್ಟಿದ್ದಾನೆ. ಈಗ ಅದನ್ನು ಮತ್ತೆ ಹುಡುಕಾಡುವಂತಹ ಪ್ರಯತ್ನಕ್ಕೂ ಕೂಡ ಆಗ್ಬೋದು. ಯಾಕೆಂತ ಹೇಳಿದರೆ ಇವರೇ ಹೂತಿಟ್ಟಿದ್ರಿಂದ ಇವರೇ ಆರೋಪಿಗಳಾಗ್ತಾರೆ. ಸೊ ಅದರಿಂದ ಸ್ಪಾಟ್ ಮಾಜರ್ ಈ ಥರ ಹೇಳಿದಂಥ ವಿಚಾರ ದಾಖಲಾದ
ಆದರೆ ಆ ಸ್ಪಾಟ್ ಮಾಜರನ್ನು ಮಾಡಲಿಕ್ಕೂ ಕೂಡ ಹೋಗ್ತಾರೆ. ಆತ ಎಲ್ಲಿ ಹೂತಿಟ್ಟಿದ್ದನ್ನ ಹುಡುಕಾಟ ಕೂಡ ಈಗ ನಡೆಯುವಂಥದ್ದು. ಸೊ ಇಲ್ಲಿ ಆ ಒಂದು ಮರುವಿನಿಂದಾಗಿ ಈ ಅವರು ಹಾಕಿಟ್ಟಿದ್ದಂತಹ ಪ್ಲಾಂಟ್ ಮಾಡಿಟ್ಟಿದ್ದಂತಹ ಬುರುಡೆ ಈಗ ಸಿಕ್ಕಿದ್ರೆ ಕೂಡ ಆ ಒಂದು ಬುರುಡೆಯನ್ನು ಕೂಡ ಈ ಒಂದು ಉತ್ಖನನದ ವೇಳೆ ತೆಗಿತಾ ಇದ್ರು. ಸೊ ಇದು ಆರಂಭಿಕ ಹಂತದಲ್ಲೇ ಆ ಪಾಯಿಂಟನ್ನು ಗುರುತು ಮಾಡಿದರೆ ಅಲ್ಲೇ ತೋರಿಸ್ತಾ ಇದ್ದ. ಆದರೆ ಒಂದು ವಾರ ಗ್ಯಾಪ್ ಸಿಕ್ಕಿದ್ರಿಂದ ಆ ಒಂದು ಪಾಯಿಂಟಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳಿಗೆ ಜಾಗ ಗುರುತಿಸುವಂತ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಮರ್ತೋಯ್ತು, ಅದನ್ನು ತೋರಿಸಲಿಲ್ಲ. ಈ ಎಲ್ಲ ವಿಚಾರಗಳನ್ನು ಖುದ್ದು SIT ತನಿಖಾಧಿಕಾರಿಗಳ ಮುಂದೆ ಆತನೇ ಬಾಯ್ಬಿಟ್ಟಿರುವಂಥದ್ದು. ಅದನ್ನು ಸ್ಟೇಟ್ಮೆಂಟ್ ವಿಡಿಯೋ ರೆಕಾರ್ಡನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ. ಮುಂದಿನ ಹಂತಗಳಲ್ಲಿ ಬುರುಡೆಯನ್ನು ಯಾರು ತಂದುಕೊಟ್ರು, ಯಾರು ರೀಪ್ಲಾಂಟನ್ನು ಮಾಡಿದ್ರು, ಸೊ ಯಾರ್ಯಾರು ಹೋಗಿ ಅದನ್ನೆಲ್ಲ ಮಾಡಿದ್ರು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ 10 ರಿಂದ 12 ಜನರ ಬಂಧನ, ಅವರಿಗೆ ನೋಟಿಸ್ ಕೊಟ್ಟು ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಅದಕ್ಕಿಂತ ಮೊದಲು ಅಂದರೆ ಬಂಧಿಸೋದಕ್ಕಿಂತ ಮೊದಲು ನೋಟಿಸನ್ನು ಕೊಡ್ತಾರೆ. ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ವೇಳೆ ಈತ ಹೇಳಿದಂತಹ ವಿಚಾರ ಸತ್ಯ ಆಗಿದೆ, ಸೊ ಅಲ್ಲಿ ಅವರೆಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ವಿಷಯ ಗೊತ್ತಾದರೆ, ಯಾವುದಾದ್ರು ಸಾಕ್ಷ್ಯ ಸಿಕ್ಕಿದ್ರೆ ಬಂಧಿಸ್ತಾರೆ, ಇಲ್ಲ ಅಂತ ಹೇಳಿದರೆ ವಾಪಸ್ ಬಿಟ್ಟು ಕಳಿಸ್ತಾರೆ. ಸೊ ಇಲ್ಲಿ ಆತ ಹೇಳಿರುವಂಥ ಪ್ರಕಾರ 10 ರಿಂದ 12 ಜನರ ಹೆಸರನ್ನು ಹೇಳಿದ್ದಾನೆ. ಸೊ ಅವರಿಗೆ ನೋಟಿಸ್ ಅಂತೂ ಹೋಗುತ್ತೆ. ಸೊ ಆ ಒಂದು ವಿಚಾರಗಳಲ್ಲಿ ಸಾಕ್ಷ್ಯ ಇದ್ದು ಈತ ಹೇಳ್ತಿರೋದು ನಿಜ ಅಂತ ಏನಾದರೂ ಅನಿಸಿದರೆ ಅವರ ಬಂಧನ ಕೂಡ ಆಗುತ್ತೆ. ಅವಿನಾಶ್, ಧರ್ಮಸ್ಥಳ ಟು ದೆಹಲಿ ಈ ಬುರುಡೆ ಪ್ಲಾನ್ ಹೇಗಿತ್ತು ಇದರ ಬಗ್ಗೆ ಕೂಡ TV9 ಬಿಚ್ಚಿಡ್ತಾ ಇದೆ. ಚಿನ್ನಯ್ಯ ಗ್ಯಾಂಗ್ನ ಮುಖವಾಡ, ಮಾಸ್ಕ್ ಮ್ಯಾನ್ ಮತ್ತು ಬುರುಡೆ ಕಥೆ ಬಹಳ ರೋಚಕವಾಗಿದೆ. ಒಂದೊಂದು ವಿಚಾರಗಳು ಕೂಡ ಇದನ್ನು ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ಇವರ ಮುಖವಾಡ ಬಯಲಾಗ್ತಾ ಇದೆ. TV9 ಬಿಚ್ಚಿಡ್ತಾ ಇದೆ ಇವರ ಪ್ಲಾನ್ಗಳು ಹೇಗಿತ್ತು. ದೆಹಲಿಗೆ ತಲೆಬುರುಡೆಯನ್ನ ಕೊಂಡೊಯ್ದಿದ್ದಂತ ಗ್ಯಾಂಗ್ ಚಿನ್ನಯ್ಯನ ಸಮೇತ ಬುರುಡೆ ತೆಗೆದುಕೊಂಡು ಹೋಗಿದ್ರು. ಚಿನ್ನಯ್ಯನ ಕರ್ಕೊಂಡು ರಸ್ತೆ ಮಾರ್ಗದಲ್ಲಿ ಪ್ರಯಾಣ ಮಾಡಿದ್ರು. ಹಾಗೆ ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿಯಾಗಿದ್ದಂತ ಟೀಮ್ ಬುರುಡೆ ಸಮೇತ ಇಡೀ ಪ್ರಕರಣದ ಕಥೆಯನ್ನು ಹೇಳಿದ್ರು. ಟೀಮ್ ಆ ವ್ಯಕ್ತಿಗೆ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿಯಾಗಿ ಬುರುಡೆಯ ಷಡ್ಯಂತ್ರವನ್ನ ಅಲ್ಲಿ ಮಾಡಲಾಗಿತ್ತು ಅನ್ನೋದು. ಸೂತ್ರಧಾರಿ ಮತ್ತು ಪಾತ್ರಧಾರಿಯ ಬೆನ್ನು ಬಿದ್ದಂತ SIT ಇವರು ಧರ್ಮಸ್ಥಳ ಟು ದೆಹಲಿ ಪ್ರಯಾಣ, ಅದು ಕೂಡ ರಸ್ತೆ ಮಾರ್ಗದ ಮೂಲಕ. ಬೇರೆ ರೂಟ್ನಲ್ಲಾದರೆ ಸಮಸ್ಯೆ ಆಗುತ್ತೆ, ಆದರೆ ರಸ್ತೆ ಮಾರ್ಗದ ಮೂಲಕ ಸೇಫ್ ಇರುತ್ತೆ ಅಂತ ಧರ್ಮಸ್ಥಳದಿಂದ ದೆಹಲಿಗೆ ಹೊರಟಿತ್ತು. ಅದಾದ್ಮೇಲೆ ಅಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿಯಾಗಿ ಏನೆಲ್ಲ ಪ್ಲಾನ್ ಇದೆ ಅದನ್ನು ಹೇಗೆ ಅನುಷ್ಠಾನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ರು ಅನ್ನೋ ವಿಚಾರ. ಸೊ ಚಿನ್ನಯ್ಯನ ಸಮೇತ ಬುರುಡೆ ತೆಗೆದುಕೊಂಡು ಹೋಗಿದ್ರು. ಚಿನ್ನಯ್ಯನ ಕರ್ಕೊಂಡು ರಸ್ತೆ ಮಾರ್ಗದ ಮೂಲಕ ಹೋಗಿದ್ರು, ಯಾವುದೇ ರಿಸ್ಕ್ ಬೇಡ ಅಂತ. ಸೊ ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿ ಆಗಿದ್ದು ಕೂಡ ಆಗಿತ್ತು ಅಂತ ಪೃಥ್ವಿ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಪೃಥ್ವಿ, ಈಗ ಈ ದೆಹಲಿ ಕಥೆ ಏನು ಅಂತ, ಇಲ್ಲಿಂದ ಧರ್ಮಸ್ಥಳದಿಂದ ಅದು ಕೂಡ ರೋಡ್ ಮೂಲಕ ಅಂದರೆ ರಸ್ತೆ ಮಾರ್ಗದ ಮೂಲಕ ಹೋಗ್ತಾರೆ, ಅಲ್ಲಿ ವ್ಯಕ್ತಿಯೊಬ್ಬನನ್ನ ಭೇಟಿ ಆಗ್ತಾರೆ, ಪ್ರತಿಷ್ಠಿತ ವ್ಯಕ್ತಿಯನ್ನ. ಏನಾಗಿತ್ತು ಈ ಪ್ಲಾನ್ ದೆಹಲಿ ಟು ಧರ್ಮಸ್ಥಳ ಟು ದೆಹಲಿ? ಅವಿನಾಶ್, ಧರ್ಮಸ್ಥಳ ಟು ದೆಹಲಿ ಈ ಬುರುಡೆ ಕಹಾನಿಯೇ ಒಂದು ರೋಚಕ ಕಹಾನಿ. ಯಾಕೆಂತ ಹೇಳಿದರೆ ಈ ಒಂದು ಬುರುಡೆ ನ್ಯಾಯಾಧೀಶರ ಬಳಿ ಹೋಗೋದಕ್ಕಿಂತ ಮೊದಲು, FSL ರಿಪೋರ್ಟ್ಗೆ ಹೋಗೋದಕ್ಕಿಂತ ಮೊದಲು, ಧರ್ಮಸ್ಥಳ ಧರ್ಮಸ್ಥಳ ಉಜಿರೆ ಬೆಳ್ತಂಗಡಿ ಸುತ್ತಾಡೋದಕ್ಕಿಂತ ಮೊದಲು ಈ ಒಂದು ಬುರುಡೆ ಧರ್ಮಸ್ಥಳ ಟು ಡೆಲ್ಲಿವರೆಗೂ ಹೋಗಿತ್ತು ಅನ್ನೋ ಒಂದು ಸ್ಫೋಟಕ ವಿಚಾರ ಈಗ ಹೊರಬಿದ್ದಿರುವಂಥದ್ದು. ತನಿಖೆ ವೇಳೆ ಈ ಒಂದು ವಿಚಾರವನ್ನು, ಈ ಒಂದು ಏನು ಆರೋಪಿ ಇದ್ದಾನೆ ಚಿನ್ನಯ್ಯ, ಆತನೇ ಸ್ವತಃ ಹೇಳಿರುವಂಥದ್ದು. ಆರಂಭಿಕ ಹಂತದಲ್ಲಿ ತಂದುಕೊಟ್ಟಂತಹ ಬುರುಡೆ ಏನಿದೆ, ಸೊ ಆ ಒಂದು ಬುರುಡೆಯನ್ನು ತಂದು ಈ ಒಂದು ತನಿಖೆ ಆರಂಭಕ್ಕೂ ಮೊದಲು ಕೆಲವೊಂದು ವ್ಯಕ್ತಿಗಳನ್ನು ಇವರು ಸಂಪರ್ಕ ಮಾಡ್ತಾರೆ. ಈ ಒಂದು ಪ್ರಕರಣಕ್ಕೆ ಅವರ ಹೆಲ್ಪನ್ನು ಕೇಳ್ತಾರೆ. ಸೊ ಒಬ್ಬರು ಪ್ರತಿಷ್ಠಿತ ವ್ಯಕ್ತಿ ದೆಹಲಿಯಲ್ಲಿರ್ತಾರೆ, ಅವರನ್ನ ಈ ಟೀಮ್ ಕಾಂಟ್ಯಾಕ್ಟ್ ಮಾಡುತ್ತೆ. ಕಾಂಟ್ಯಾಕ್ಟ್ ಮಾಡಿ ಈ ಥರ ಒಬ್ಬ ವ್ಯಕ್ತಿ ಇದ್ದಾನೆ, ಆತ 100 ಶವಗಳನ್ನು ಹೂತಾಕಿದ್ದಾನೆ, ಅದನ್ನು ತೆಗೆದು ಕೂಡ ತೋರಿಸ್ತಾನೆ, ನಿಮ್ಮ ಸಹಕಾರ ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿರುವಂತಹ ಪ್ರತಿಷ್ಠಿತ ವ್ಯಕ್ತಿ ಇವರನ್ನು ನಂಬೋದಿಲ್ಲ, ನೀವು ಹೇಳ್ತಾ ಇರೋಂಥದ್ದು ಅದೇನು ಸುಳ್ಳು ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಆದರೆ ಅವರಿಗೆ ಇವರು ಅದನ್ನು ಕನ್ವಿನ್ಸ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇವರೇನು ಮಾಡ್ತಾರೆ, ಸೀದಾ ಬುರುಡೆಯನ್ನು ತೆಗೆದುಕೊಂಡು ಚಿನ್ನಯ್ಯನನ್ನು ಕರೆದುಕೊಂಡು ಸೀದಾ ರಸ್ತೆ ಮೂಲಕ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಹೋಗಿ ಪ್ರತಿಷ್ಠಿತ ವ್ಯಕ್ತಿ ಯಾರಿದ್ದಾರೆ ಅವರ ಕಚೇರಿಯಲ್ಲೇ ಅವರ ಎದುರುಗಡೆ ಆ ಬುರುಡೆಯನ್ನು ಓಪನ್ ಮಾಡಿ ತೋರಿಸ್ತಾರೆ. ಓಪನ್ ಮಾಡಿ ತೋರಿಸಿ ಆ 100 ಶವಗಳ ಸ್ಟೋರಿಯನ್ನು ಹೇಳ್ತಾರೆ. ಈ ರೀತಿ ನಡೆದಿದೆ, ಈತನೇ ಹೂತಾಕಿದ್ದಾನೆ, ಇಂಥದ್ದೊಂದು ಘೋರ ಅನ್ಯಾಯ ಅಲ್ಲಿ ಆಗ್ತಾ ಇದೆ ಅನ್ನೋದನ್ನು ಅವರಿಗೆ ಕನ್ವಿನ್ಸ್ ಮಾಡ್ತಾರೆ. ಆ ಪ್ರತಿಷ್ಠಿತ ವ್ಯಕ್ತಿ ಕೂಡ ಅದನ್ನು ನಂಬ್ತಾರೆ. ಸೊ ಇವರು ಬುರುಡೆಯನ್ನು ತೆಗೆದುಕೊಂಡು ಬಂದಂಥ ವಿಚಾರ ನೋಡಿ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಅದಾದ ಬಳಿಕ ಇವರಿಗೆ ಸಪೋರ್ಟನ್ನು ಕೂಡ ಮಾಡ್ತಾರೆ.
ಇಲ್ಲಿ ಆ ಪ್ರತಿಷ್ಠಿತ ವ್ಯಕ್ತಿಗೆ ಇವ್ರ ಮೇಲೆ ಯಾವುದೇ ರೀತಿ ಅನುಮಾನ ಆಮೇಲಿನ ಹಂತದಲ್ಲಿ ಬರೋದಿಲ್ಲ. ಸೊ ಯಾವಾಗ 1ರಿಂದ 17 ಪಾಯಿಂಟ್ನಲ್ಲಿ ಏನೂ ಕೂಡ ಸಿಗೋದಿಲ್ಲ ಅಂತ ಗೊತ್ತಾಗುತ್ತೆ, ಈಗ ಆ ಪ್ರತಿಷ್ಠಿತ ವ್ಯಕ್ತಿ ಇವರಿಂದ ಅಂತರವನ್ನು ಕಾಪಾಡ್ಕೊಂಡಿರುವಂಥದ್ದು ಕೆಲವು ವಿಚಾರದಲ್ಲಿ ಇವರಿಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಈ ಅಂಶವನ್ನು ಕೂಡ ಈ ತನಿಖಾಧಿಕಾರಿಗಳ ಮುಂದೆ ವಿಚಾರಣೆ ವೇಳೆ SIT ಮುಂದೆ ಈ ಚಿನ್ನಯ್ಯ ಹೇಳಿರುವಂಥದ್ದು. ಸೊ ಆ ಪ್ರತಿಷ್ಠಿತ ವ್ಯಕ್ತಿಗೂ ಕೂಡ ಇವರು ಕಾಲ್ ಮಾಡಿ ಅಂದರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಕೆಲವೊಂದು ಮಾಹಿತಿಯನ್ನು ಪಡೆಯುವಂಥ ಸಾಧ್ಯತೆಗಳಿರುತ್ತೆ. ಈಗ ಆರಂಭಿಕ ಹಂತದಲ್ಲಿ ಗೊತ್ತಾಗಿರುವಂಥ ಮಾಹಿತಿ ಪ್ರಕಾರ ಇವರೇ ಆ ಪ್ರತಿಷ್ಠಿತ ವ್ಯಕ್ತಿಗಳನ್ನ ಮಿಸ್ಗೈಡ್ ಮಾಡಿದ್ದಾರೆ, ಈ ಬುರುಡೆಯನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಮಿಸ್ಗೈಡ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಆದರೆ ಇಂಥದ್ದೊಂದು ಪ್ರೋಸೆಸ್ ನಡೆಯುವಂಥ ಸಂದರ್ಭದಲ್ಲಿ ಇದು ಕಾನೂನು ಬಾಹಿರವಾಗಿರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬುರುಡೆ ಸಾಗಿಸುವಂಥದ್ದು ಕಾನೂನು ಬಾಹಿರವಾಗುತ್ತೆ. ಇಲ್ಲಿ ಆರಂಭಿಕ ಹಂತದಲ್ಲಿ ಏನಾದರೂ ಫ್ಲೈಟ್ನಲ್ಲಿ ಹೋದರೆ ಆ ಒಂದು ಸ್ಕ್ಯಾನರಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ಇವರು ರಸ್ತೆ ಮಾರ್ಗವನ್ನು ಬಳಸ್ಕೊಂಡಿದ್ದಂಥದ್ದು. ಆದರೆ ಆತ SIT ತನಿಖೆ ಮುಂದೆ ಹೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಆರಂಭಿಕ ಹಂತದಲ್ಲಿ ನಾವು ಅದನ್ನ ಟ್ರೈನ್ನಲ್ಲಿ ತೆಗೆದುಕೊಂಡು ಹೋದ್ವಿ ಅಂತ ಹೇಳ್ತಾನೆ, ಅದಾದ ಬಳಿಕ ರಸ್ತೆ ಮೂಲಕ ಕಾರ್ನಲ್ಲಿ ತೆಗೆದುಕೊಂಡು ಹೋದ್ವಿ ಅಂತ ಹೇಳುವಂಥದ್ದು, ಮತ್ತೆ ಜೊತೆಗೆ ಯಾರ್ಯಾರು ಬಂದಿದ್ರು ಅನ್ನೋ ವಿಚಾರವನ್ನು ಕೂಡ ಆತ ಹೇಳಿರುವಂಥದ್ದು. ಸೊ ಈಗ ಆ ಒಂದು ಬುರುಡೆಯನ್ನು ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋದಂಥವರಿಗೂ ಕೂಡ ನೋಟಿಸನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಮತ್ತೆ ಅಲ್ಲಿ ಯಾರು ದೆಹಲಿಯಲ್ಲಿ ಕೂತ್ಕೊಂಡಿದ್ದಂತಹ ಪ್ರತಿಷ್ಠಿತ ವ್ಯಕ್ತಿ ಅವರಿಗೂ ಕೂಡ ನೋಟಿಸ್ ಕೊಟ್ಟು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಬುರುಡೆ ಧರ್ಮಸ್ಥಳ ಟು ದೆಹಲಿಗೆ ಹೋಗಿ ಬಂದಿರುವಂತಹ ಕಹಾನಿಯ ಒಂದು ರೋಚಕವಾಗಿರುವಂಥದ್ದು. ಮತ್ತೆ ಏನು ಆ ಬುರುಡೆ ಇಲ್ಲೆಲ್ಲ ಸದ್ದು ಮಾಡ್ತು, ಆ ಬುರುಡೆಯ ವಿಡಿಯೋವನ್ನು ಕೂಡ ಇಲ್ಲಿಗೆ ತಗೊಂಡುಕೊಂಡು ಹೋಗಿದ್ರು. ಅಂದರೆ ಆ ಬುರುಡೆಯನ್ನು ಎಲ್ಲಿಂದಲೋ ತಂದ್ವಿ ಅಂತ ಹೇಳಿ ಅವ್ರು ಹೇಳ್ಬೋದು ಅಂತ ಹೇಳಿ ಆ ಬುರುಡೆಯನ್ನು ಧರ್ಮಸ್ಥಳದ ಸುತ್ತಮುತ್ತ ಇರುವಂಥ ಕಾಡಿನಿಂದ ತೆಗಿತಾ ಇರುವಂತಹ ಒಂದು ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ರು. ಆ ಒಂದು ಕತ್ತಿ ಏನು ಬರುತ್ತೆ ಕೊಕ್ಕತ್ತಿ, ಆ ಒಂದು ಕತ್ತಿಯಲ್ಲಿ ತೆಗೆದುಕೊಂಡು ಆ ಬುರುಡೆಯನ್ನು ಚೀಲಕ್ಕೆ ತುಂಬಿಕೊಂಡು ಹೋಗುವಂತಹ ವಿಡಿಯೋವನ್ನು ಕೂಡ ಮಾಡಿ ಅವರಿಗೆ ತೋರಿಸಿದ್ದಂಥದ್ದು. ಅದೇ ವಿಡಿಯೋವನ್ನು ಬುರುಡೆ ಸಮೇತ ನ್ಯಾಯಾಧೀಶರ ಮುಂದೆ ಕೂಡ ಇಟ್ಟಿದ್ದಂಥದ್ದು. ಅವಿನಾಶ್ ಹಾಗೆ ಸಂಪರ್ಕದಲ್ಲಿದೆ ಪೃಥ್ವಿ. ಇನ್ನು ಇದೇ ದೆಹಲಿ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಗೆ ಏನು ಬುರುಡೆಯನ್ನು ತೆಗೆದುಕೊಂಡು ಹೋಗಿದ್ರು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ. ಅಂದರೆ ಇದರಲ್ಲಿ ಯಾರು ಷಡ್ಯಂತ್ರ ಇದೆ, ಬೇರೆ ರಾಜ್ಯದ ಮಂತ್ರಿ ಬಗ್ಗೆ ತನಿಖೆಯಲ್ಲಿ ಗೊತ್ತಾಗುತ್ತೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH